ನಿನಗೇನಾರ ಈ ರೇಂಜಿಗೆ ಬಾಡಿ ಐತಂದ್ರೆ ಒಮ್ಮೆ ಟ್ರೆಂಡಿಂಗ್ ಎಡಿಟ್ ಮಾಡ್ಕೋ. ಹೆಂಗಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ಸೇವ್ ಮಾಡಿ ಇಟ್ಕೊ, ಮತ್ತು ನಿಮ್ಮ ಎಡಿಟರ್ ಫ್ರೆಂಡಿಗೆ ಈರಿಲ್ಲ ಸೆಂಡ್ ಮಾಡ. ಮೊದಲ ಕ್ಯಾಪ್ಕಟ್ ಒಳಗೆ ವಿಡಿಯೋ ಮತ್ತು ಆಡಿಯೋ ಇನ್ಪುಟ್ ಮಾಡ್ಕೊಂಡ ಸೆಕೆಂಡ್ ಕ್ಲಿಪ್ ಇರ್ತೈತಲ್ಲ ಅದನ್ನ ಚೂಸ್ ಮಾಡ್ಕೊಂಡ ಅಲ್ಲಿ ಸ್ಪೀಡ್ ಒಳಗೆ ಹೋಗ್ರಿ. ಸ್ಪೀಡ್ ಒಳಗೆ ಹೋಗಿ ಕರ್ವ್ ಆಪ್ಷನ್ ಇರ್ತೈತಿ, ಅದನ್ನ ಕ್ಲಿಕ್ ಮಾಡಿ ಕಸ್ಟಮ್ ಒಳಗೆ ಹೋಗಿ ಸೆಂಟ್ರ್ ಏನ್ 3 ಡಾಟ್ ಕಾಣಿಸ್ತಾವಲ್ಲ ಇವ್ 3 ಡಾಟ್ ನ ಮೈನಸ್ ಮಾಡ್ಕೋರಿ. ಮೈನಸ್ ಮಾಡ್ಕೊಂಡ ಫಸ್ಟ್ ಡಾಟ್ ಇರ್ತೈತಲ್ಲ ಅದನ್ನ 4x ಮಟ ಒಯ್ರಿ. ಸೆಕೆಂಡ್ ಡಾಟ್ ಇರ್ತೈತಲ್ಲ ಫುಲ್ 0.1x ಮಟನು ತಳಗ್ ತಗೊಂಡ್ಬರ್ರಿ. ಇಲ್ಲಿ ತಳಗ ಬೆಟರ್ ಕ್ವಾಲಿಟಿ ಅಂತ ಇರ್ತೈತೆ, ಅದ್ರ ಮ್ಯಾಗ ಕ್ಲಿಕ್ ಮಾಡಿ ರೈಟ್ ಬಟನ್ ಹೊಡೆದ್ಬಿಡಿ. ಬೆಟರ್ ಕ್ವಾಲಿಟಿ ಆಗ ಸ್ವಲ್ಪ ಲೋಡ್ ತಗೋತೈತಿ. ಲೋಡ್ ತಗೊಂಡಾದ್ಮ್ಯಾಗ ಫಸ್ಟ್ ಒಂದು ಕೀ ಫ್ರೇಮ್ ಇಟ್ರಿ, ಲಾಸ್ಟಿಗೆ ಒಂದು ಕೀ ಫ್ರೇಮ್ ಇಟ್ಟ. ಲಾಸ್ಟ್ ಕೀ ಫ್ರೇಮ್ ಸ್ವಲ್ಪ ಝೂಮ್ ಮಾಡ್ಕೊಂಡ ಗ್ರಾಫ್ ಒಳಗೆ ಹೋಗಿ ಅಲ್ಲೇ ಲೈನರ್ ಇರ್ತೈತಿ, ಲೈನರ್ನ ಚೂಸ್ ಮಾಡ್ಕೊಂಡ ಸೆಂಟರ್ ಒಂದು ಪಾಯಿಂಟ್ ಹಾಕೊಂಡು ಇದನ್ನ ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡಿ ಇದ ಸೇವ್ ಮಾಡಿಬಿಡ್ರಿ. ಆ ಕ್ಲಿಪ್ ಡೂಪ್ಲಿಕೇಟ್ ಮಾಡ್ಕೊಂಡು ಅದನ್ನ ರಿವರ್ಸ್ಗೆ ಹಾಕ್ರಿ. ರಿವರ್ಸಿಗೆ ಹಾಕಿ ಸ್ಪೀಡ್ ಒಳಗೆ ಹೋಗಿ ಕರ್ವ್ ಆಪ್ಷನ್ ಒಳಗೆ ಹೋಗಿ ಆಗಲೇ ಕಸ್ಟಮೈಸ್ ಮಾಡಿದ್ದ ಅದನ್ನ ಉಲ್ಟಾ ಮಾಡೋದು. ಈಗ ಫಸ್ಟ್ ಪಾಯಿಂಟ್ 0.1x, ಈಗ ಸೆಕೆಂಡ್ ಪಾಯಿಂಟ್ 4x. ಸ್ವಲ್ಪ ಅದು ಅಡ್ಜಸ್ಟ್ಮೆಂಟ್ ಆಗಂಗಿಲ್ಲ, ನೀವು ಸ್ವಲ್ಪ ನೋಡಿ ಚೆಕ್ ಮಾಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಅಡ್ಜಸ್ಟ್ಮೆಂಟ್ ಆದ್ಮೇಲೆ ಆ ಕ್ಲಿಪ್ ಗ್ರಾಫ್ ಒಳಗೆ ಹೋಗಿ ಅಲ್ಲಿ ಸೆಂಟರ್ ಒಂದು ಡಾಟ್ ಇಟ್ಟು ಈ ತರ ಗ್ರಾಫ್ ತೆಳಗ್ ಮಾಡ್ಕೊರಿ. ಈಗ ಇದ ಸೇಮ್ ಪ್ರೊಸೆಸ್ ಮುಂದಿನ ಎಲ್ಲಾ ಕ್ಲಿಪ್ಪಿಗೂ ಮಾಡ್ಕೊಂತ ಹೋದ್ರೆ ರೆಡಿ ಆಕೈತಿ ನಿಮ್ ವಿಡಿಯೋ.